ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮವರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಉದ್ಯೋಗ ಪರ್ವದ ಉಪಪರ್ವವಾದ ಭಗವದ್ಧ್ಯಾನ ಪರ್ವದಲ್ಲಿ ಕೃಷ್ಣ ಪಾಂಡವರ ಪರವಾಗಿ ಕೌರವರ ಆಸ್ಥಾನಕ್ಕೆ ಬರ್ತಾ ಇದ್ದಾನೆ ಅನ್ನುವ ಭಾಗವನ್ನು ನಾವು ನೋಡ್ತಾ ಇದ್ವಿ. ಬಂದಿದ್ದಾನೆ, ಧೃತರಾಷ್ಟ್ರಾದಿಗಳ ಆತಿಥ್ಯವನ್ನು ಸ್ವೀಕರಿಸಿದ್ದಾನೆ, ಉಭಯ ಕುಶಲೋಪರಿ ಸಾಂಪ್ರತ ಮಾತನಾಡಿ ಅಲ್ಲಿಂದ ವಿದುರನ ಮನೆಗೆ ರಾತ್ರಿ ಉಳ್ಕೊಂಡಿದ್ದಾನೆ. ಅಲ್ಲಿ ಅನೇಕ ಅವರ ನಡುವೆ ಅಂದ್ರೆ ಮೊದಲು ಕುಂತಿ ಸಿಗ್ತಾಳೆ, ಜೊತೆಗೆ ಕುಂತಿ ಹತ್ರನೂ ಸುಮಾರು ವಿಷಯ ಮಾತಾಡ್ತಾನೆ. ಅವಳನ್ನ ಅನೇಕ ರೀತಿಯಲ್ಲಿ ಸಮಾಧಾನ ಮಾಡ್ತಾನೆ. ಅವಳು ಬಹಳ ವ್ಯಥೆಗೊಂಡಿರ್ತಾಳೆ. ನಾನು ಎಂಥ ಮಕ್ಕಳನ್ನ ಪಡೆದೂ ಕೂಡ ಮತ್ತೆ ಮರಳಿ ಅವರಿಗೆ ಸಲ್ಲುವ ಸೊತ್ತನ್ನೂ ಕೂಡ ಅತಿಯಾದ ತ್ಯಾಗದ ಭಾವದಿಂದ ಬಿಡುವುದು ನನಗೆ ಯಾಕೋ ಸರಿ ಹೋಗ್ತಿಲ್ಲ, ತಪ್ಪು ಮಾಡ್ತಿದ್ದಾರೆ ಅನ್ನುವ ರೀತಿಯಲ್ಲಿ ನೀನು ಎಚ್ಚರಿಸ್ಬೇಕು ಅವರನ್ನ ಅಂತ ಹೇಳಿದಾಗ ಕೃಷ್ಣ ಸಮಾಧಾನ ಮಾಡಿ ಹೇಳ್ತಾನೆ, ಯೋಚಿಸ್ಬೇಕಾದ ಅಗತ್ಯ ಇಲ್ಲ, ಖಂಡಿತ ನಾನು ಅವರನ್ನ ಸಮಾಧಾನಿಸ್ತೇನೆ ಅಂತ. ಅವಳು ಹೇಳ್ತಾಳೆ, ನಾನು ನಿನ್ನನ್ನೇ ನಂಬಿದ್ರಿಂದ ನಿನ್ನ ಹತ್ರನೇ ಹೇಳ್ತಾ ಇದ್ದೀನಿ, ತ್ವಮ್ಹಿ ತ್ರಾತ, ನೀನೇ ರಕ್ಷಣೆ ಮಾಡುವವ, ಮಹದ್ ಬ್ರಹ್ಮ, ಎಲ್ಲದಕ್ಕಿಂತ ದೊಡ್ಡವನು, ತ್ವಯಿ ಸರ್ವಂ ಪ್ರತಿಷ್ಠಿತಂ, ನಾವು ಏನೇ ಜೀವನದಲ್ಲಿ ಸಾಧಿಸ್ತೇವೆ ಅಥವಾ ಕಳ್ಕೊಳ್ತೇವೆ ಅಂದ್ರೆ ಅದಕ್ಕೆ ಕಾರಣ ನೀನು, ನಿನ್ನಲ್ಲೇ ಎಲ್ಲವೂ ನೆಲೆಸಿದೆ. ಯಥೈವಾರ್ಥ ತಥೈವೇತತ್ ತ್ವಯಿ ಸತ್ಯಂ ಭವಿಷ್ಯತಿ, ನೀನ್ ಏನ್ ಹೇಳ್ತೀಯೋ ಅದು ನಡೆಯುತ್ತೆ, ನೀನ್ ಏನ್ ಯೋಚಿಸ್ತೀಯೋ ಅದೇ ಆಗತ್ತೆ, ಆದ್ರಿಂದಾಗಿ ನಿನ್ನ ಯೋಚನೆಯಲ್ಲಿ ಏನಿದೆಯೋ ಅದು ಆಗಗೊಡು ಅನ್ನೋದಷ್ಟೇ ನನ್ನ ಪ್ರಾರ್ಥನೆ. ಕುರುಗಳ ನಡುವೆ, ಪಾಂಡವರ ನಡುವೆ, ಉಳಿದಂತೆ ಇದರ ಜೊತೆಗೆ ಸೇರುವ ಎಲ್ಲರ ನಡುವೆ ಏನಾಗುತ್ತೋ ಅದೆಲ್ಲದರ ಮೂಲ ಸ್ವರೂಪ ನಿನ್ನ ಮನಸ್ಸಿನಲ್ಲಿದೆ, ಅದೇನಾಗತ್ತೆ ಅಂತ. ನೀನೇ ಎಲ್ಲರಿಗೂ ಗತಿಯಾಗಿರಬೇಕು. ಪ್ರಭಾವೋ ಬುದ್ಧಿವೀರ್ಯಂ ಚ ತಾದೃಶಂ ತವ ಕೇಶವ, ನಿನ್ನ ಪ್ರಭಾವದಿಂದ ಎಲ್ಲರ ತಾಕತ್ತು ಅಥವಾ ಎಲ್ಲರ ಆಲೋಚನಾ ಶಕ್ತಿ ಅದು ಮುಂದುವರಿಯತ್ತೆ. ನಾರಾಯಣ. ಹರೇ ರಾಮ. ತಾದೃಶಂ ತವ ಕೇಶವ, ಕೇಶವನೇ ನೀನು ಹೇಗೆ ನಡೆಸ್ತೀಯೋ, ನೀನು ಹೇಗೆ ದಾರಿ ತೋರಿಸ್ತೀಯೋ ಹಾಗೆ ಇಡೀ ಜಗತ್ತು ನಡೆಯುತ್ತೆ ಅನ್ನೋದನ್ನ ಹೀಗೆ ಹೇಳಿದ ಮೇಲೆ ಕುಂತಿಗೊಂದು ಪ್ರದಕ್ಷಿಣೆ ಬಂದು ದುರ್ಯೋಧನನ ಮನೆಯ ಕಡೆಗೆ ಹೊರಡುವಂತಹ ಗಡಿಬಿಡಿಯಲ್ಲಿರ್ತಾನೆ, ಅಂದ್ರೆ ಹೊರಡುವ ಪ್ರಸಂಗ ಬರುತ್ತೆ. ದುರ್ಯೋಧನ ಗೃಹಂ ಶೌರಿಹಿ ಅಭ್ಯಗಚ್ಚತ್ ಅರಿಂದವ, ಅರಿಗಳನ್ನು ಸರಿಯಾಗಿ ದಮನ ಮಾಡಬಲ್ಲ ಶಕ್ತಿಯುಳ್ಳ ಕೃಷ್ಣ ಶೌರಿಹಿ ದುರ್ಯೋಧನ ಗೃಹವನ್ನು ಕುರಿತು ಹೊರಟ. ಲಕ್ಷ್ಮಿಯ ಪರಮಯ ಯುಕ್ತಂ ಪುರಂದರ ಗೃಹೋಪಮಂ ವಿಚಿತ್ರೈಹಿ ಆಸನೈಹಿ ಯುಕ್ತಂ ಪ್ರವಿವೇಶ ಜನಾರ್ದನ. ಅತ್ಯಂತ ಕಾಂತಿಯುಕ್ತವಾದ ಆ ಅಂತಃಪುರದ ಪರಿಸರವನ್ನು ನೋಡುವುದಕ್ಕೆ ಕಣ್ಣೆರಡು ಸಾಲದ್ದಾಗಿತ್ತು. ಅದು ನೇರ ಇಂದ್ರನದ್ದೇ ಅರಮನೆಯ ತುಂಡೊಂದನ್ನ ತಂದಿಲ್ಲಿ ಇಟ್ಟಂತೆ ಕಾಣಿಸ್ತಾ ಇತ್ತು. ವಿಚಿತ್ರವಾದ ಆಸನಗಳು, ವಿಚಿತ್ರವಾದ ಮನೆಯ ಒಳಗಿನ ಕುಸುರಿ ಕೆಲಸಗಳು, ಇದನ್ನ ನೋಡ್ತಾ ಜನಾರ್ದನ ಒಳಕ್ಕೆ ಪ್ರವೇಶಿಸಿದ. ದಾರಿಯಲ್ಲಿ ತಿಸ್ರಹ ಕಕ್ಷ್ಯಾಹ ವ್ಯತಿಕ್ರಮ್ಯ, 3 ಅರಮನೆಯ ಒಳಭಾಗದಲ್ಲಿ, ಈ ತೊಟ್ಟಿ ಮನೆ ಅಂತ ನೀವು ಕೇಳಿದ್ರೆ ಮೇಲೆ ಓಪನ್ ಇರುತ್ತೆ, ಮಧ್ಯಭಾಗದಲ್ಲಿ ಬೆಳಕು ಬರುವ ಹಾಗೆ, ಸೈಡಲ್ಲೆಲ್ಲ ಒಂದಿಷ್ಟು ಪೌಳಿ ತರ ಇರುತ್ತೆ. ಇಂಥ 3 ಮನೆಗಳು, ಕಕ್ಷ್ಯ ಅಂತಂದ್ರೆ ಅಲ್ಲಲ್ಲಿ ಅವರವರ ಪರಿವಾರದವರಿಗೆಲ್ಲ ಉಳ್ಕೊಳ್ಳಿಕ್ಕೆ ಕೋಣೆಗಳಿರ್ತವೆ. ಏನಾದ್ರೂ ತಕ್ಷಣದ ಮೀಟಿಂಗ್ ಇದ್ರೆ ಅದೇ ಇದಕ್ಕೆ ಬಂದ್ರೆ, ಮಧ್ಯಕ್ಕೆ ಬಂದ್ರೆ ಎಲ್ಲರೂ ಒಂದ್ಸರ್ತಿ ಎದುರುಗೊಂಡ್ರೆ ಎಲ್ಲರಿಗೂ ಒಂದು ಅನೌನ್ಸ್ ಮಾಡಿ ಹೋಗ್ಲಿಕ್ಕೆ ಅನುಕೂಲಕರವಾದ ರೀತಿ ಇರುತ್ತೆ. ಅದು ಮನೆಗಳಲ್ಲಿ ಸ್ವಲ್ಪ ಸಾಮಾನ್ಯ ಅದು ಚಿಕ್ಕದಿರುತ್ತೆ, ಇಲ್ಲಿ ವಿಸ್ತಾರವಾಗಿರುತ್ತೆ, ತುಂಬಾ ವಿಸ್ತಾರವಾದ ಭಾಗ ಇರುತ್ತೆ. ಹಾಗೆ ಹಿಂಭಾಗದ ಮತ್ತೆ ಮುಂದಕ್ಕೆ ಹೋದ್ರೆ ಇಂಥದ್ದೇ 3 ಇರುತ್ತೆ. ಅದು ಹಿಂದೆ
ಧೃತರಾಷ್ಟ್ರನ ಮನೆಗೆ ಹೋಗುವಾಗ್ಲೂ ತಿಸ್ರಹ ಕಕ್ಷ್ಯಾಹ, 3 ಅಂತಹ ತೊಟ್ಟಿ ಮನೆಗಳನ್ನು ದಾಟಿ ಹೋದ ಅಂತ ಅಲ್ಲಿ ಬಂತ. ಅಂದಾದ ಅವನ ಮನೆ ಬೇರೆನೆ, ಈ ದುರ್ಯೋಧನನ ಮನೆ ಬೇರೆನೆ. 3 ದಾಟಿ ಒಳಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ. ತಥೋಭ್ರ ಘನ ಸಂಕಾಶಂ. ನಮ್ಗೆ ಕೆಲವೊಮ್ಮೆ ಈ ವರ್ಣನೆಗಳು ಏನು ಅಂತ ಯಾಕೆ ಬೇಕು ಅಂತ ಅನ್ಸಬಹುದು. ಆದ್ರೆ ಸ್ವಲ್ಪ ಈ ಮನೆ ಕಟ್ಟುವ ಅಥವಾ ಈ ವಾಸ್ತುವಿನ ಇಂಥದ್ರ ಬಗ್ಗೆ ಕುತೂಹಲ ಇದ್ದವರಿಗೆ ಇಲ್ಲಿ ತುಂಬಾ ಆಹಾರ. ಒಂದು ವಿಷಯ ಹೇಳಿದ್ರು ಅಂದ್ರೆ ಅದಕ್ಕೆ ಮಹಾಭಾರತ ಅನ್ನೋದು ಕೇವಲ ಯಾವುದೋ ಒಂದು ತರದ ಟೇಸ್ಟ್ ಇದ್ದವನಿಗೆ ಸಂಬಂಧಪಟ್ಟದ್ದಲ್ಲ. ಯಾವ ಟೇಸ್ಟ್ ಇಟ್ಕೊಂಡು ಬಂದ್ರು ಅದ್ರಲ್ಲಿ ಉತ್ತರ ಇದೆ, ಅಥವಾ ಅದ್ರಲ್ಲಿ ಒಂದು ಆಸಕ್ತಿದಾಯಕವಾದ ವಿಷಯ ಇದೆ ಅಂತ. ಹಾಗೆ ಆ ಒಳಕ್ಕೆ ಪ್ರವೇಶ ಮಾಡುವಾಗ ಅಭ್ರಘನ ಸಂಕಾಶಂ, ಗಿಡಿದಾದ ಮೋಡದ ಬಣ್ಣದಂತೆ ಕೂಡಿದ ಹೇಮಕೂಟ ಮಿವೋಚ್ಛ್ರಿತಂ, ಗಿರಿಗಳ ಸಮೂಹ ಹೇಗೆ ಒಟ್ಟುಗೂಡಿದ್ರೆ ಕಾಣುತ್ತೋ ಹಾಗೆ ಈ ಒಂದು ಮನೆಯಿಂದ ಇನ್ನೊಂದು ಮನೆಯೆಲ್ಲ ಬೆಟ್ಟಗಳು ಒಟ್ಟೊಟ್ಟಿಗೆ ಒಂದಾದ್ಮೇಲೆ ಒಂದು ಪರ್ವ ವಿಭಾಗ ಇದ್ದ ಹಾಗೆ, ಫೋಲ್ಡೆಡ್ ಮೌಂಟೇನ್ ಇದ್ದ ಹಾಗೆ ರಾಶಿ ರಾಶಿ ಕಾಣಿಸ್ತಾ ಇದೆ. ತತ್ರ ರಾಜಸಹಸ್ರೈಶ್ಚ ಕುರುಭಿಶ್ಚಾಪಿ ಸಂವೃತಂ. ಅನೇಕ ರಾಜರು ಕುರುಗಳ ವಶದಲ್ಲಿದ್ದಂಥವರು, ಕುರುಗಳಲ್ಲೇ ಈ ದುರ್ಯೋಧನನ ತಮ್ಮಂದ್ರು ಇವರೆಲ್ಲ ಅಲ್ಲಿ ಇದ್ರು. ಧಾರ್ತರಾಷ್ಟ್ರಂ ಮಹಾಬಾಹುಂ ದದರ್ಶಾಸೀನಮಾಸನೆ. ಧಾರ್ತರಾಷ್ಟ್ರಂ, ದುರ್ಯೋಧನನನ್ನ ಆಸನದಲ್ಲಿ ಕುಳಿತವನನ್ನ ಕೃಷ್ಣ ಕಂಡ. ಅದರ ಜೊತೆಗೆ ಇನ್ಯಾರ್ಯಾರಿದ್ರು? ದುಶ್ಯಾಸನಂಚ ಕರ್ಣಂಚ ಶಕುನಿಂಚಾಪಿ ಸೌಬಲಂ ದುರ್ಯೋಧನ ಸಮೀಪೇತಾನ್ ಆಸನಸ್ಥಾನ್ ದದರ್ಶಸ. ಅದರ ಪಕ್ಕದಲ್ಲಿ ದುಶ್ಯಾಸನ, ಕರ್ಣ, ಶಕುನಿ. ಇದು ದುಷ್ಟ ಚತುಷ್ಟಯ ಯಾವಾಗ್ಲೂ ಒಟ್ಟಿಗೆ ಇರುವಂತದ್ದು. ಇದು ಒಬ್ರನ್ ಬಿಟ್ಟು ಒಬ್ರು ಇರುವುದೇ ಇಲ್ಲ. ಯಾವಾಗ್ಲೂ ಒಬ್ರ ತಲೆ ಕೆಡಿಸ್ಕೊಳ್ಳಿಕ್ಕೆ ಇನ್ನೊಬ್ರು ಇದ್ದೇ ಇರ್ತಾರೆ. ದುರ್ಯೋಧನನ ಪಕ್ಕದಲ್ಲಿಯೇ ಕುಳಿತಂತಹ ಆಸನದಲ್ಲಿ ವಿರಾಜಮಾನರಾಗಿದ್ದಂತಹ 4 ಜನರನ್ನು ಕೂಡ ಕೃಷ್ಣ ಕಂಡ. ಅಭ್ಯಾಗಚ್ಚತಿ ದಾಶಾರ್ಹೇ ಧಾರ್ತರಾಷ್ಟ್ರೋ ಮಹಾಯಶಾಃ ಉದತಿಷ್ಠದ್ ಸಹಾಮಾತ್ಯ ಪೂಜಯನ್ ಮಧುಸೂದನಂ. ಕೃಷ್ಣ ಬರ್ತಾ ಇದ್ದಾನೆ, ಹತ್ತಿರದಲ್ಲಿ ಎದುರುಗೊಳ್ತಾನೆ ಅಂತ ಗೊತ್ತಾದಾಗ ದುರ್ಯೋಧನ ಎದ್ದ. ಉದತಿಷ್ಠತ್, ಎದ್ದು ನಿಂತ. ಅವನ ಮಂತ್ರಿಗಳು ಅವನ ಎದ್ದ ತಕ್ಷಣವೇ ಜೊತೆಗೆ ಇದ್ರು. ಆದರದ ಮಾತುಗಳನ್ನಾಡ್ತಾ ಮುಂದಕ್ಕೆ ಬಂದಿದ್ದಾನೆ. ಸಮೇತ್ಯ ಧಾರ್ತರಾಷ್ಟ್ರೇಣ ಸಹಾಮಾತ್ಯೇನ ಕೇಶವ ರಾಜಭಿಸ್ತತ್ರ ವಾರ್ಷ್ಣೇಯ ಸಮಾಗಚ್ಚತ್ ಯಥಾ ವಯಃ. ಅವರ ವಯಸ್ಸಿಗೆ ತಕ್ಕಂತೆ ಹಿರಿಯರು ಕಿರಿಯರು ಅಂತ ಅನ್ನುವ ಕ್ರಮದಲ್ಲಿ ಎಲ್ಲರೂ ಕೃಷ್ಣನನ್ನು ಬಂದು ಒಂದು ಸರ್ತಿ ಅಭಿನಂದಿಸಿ ಮುಂದೆ, ಅಂದ್ರೆ ಕೃಷ್ಣ ಬರ್ತಾ ಇದ್ದಾನೆ, ಒಬ್ಬೊಬ್ಬರೇ ಮುಂದೆ ಮುಂದೆ ಬಂದು ಇವ್ರು ಇಂಥವ್ರು ಅಂದ್ರೆ ಒಂದು ಪರಿಚಯ ಕೊಡುವಂತ ಒಂದು ಕ್ರಮ ಇದೆ. ಈ ಮದುವೆಯ ಹಿಂದಿನ ದಿವಸ ಒಂದು ಅವರಲ್ಲಿ ಕುಂಕುಮ ಹಚ್ಚಿ ಒಬ್ಬರನ್ನೊಬ್ರು ಪರಿಚಯ ಮಾಡ್ಕೊಳ್ಳೋದು ಒಂದು ಕ್ರಮ ಇರುತ್ತೆ ಸಾಮಾನ್ಯ. ಆಗ ಬಂಧುವಿನ ಈ ಮನೆಯವರು ಆ ಮನೆಯವರು ಯಾರು ಅಂತ ಗೊತ್ತಾಗ್ಬೇಕಲ್ಲ, ನಾಳೆ ಯಾರು ಅಂತ ಕೇಳ್ಬೇಕಲ್ಲ. ಅದು ಆಯ್ತು. ಅದು ಬಿಟ್ಟು ಇಡೀ ಕುಟುಂಬದಲ್ಲಿ ಯಾರೆಲ್ಲ ಬಂದಿದ್ದಾರೆ ಅವರಲ್ಲಿ ಇಬ್ಬರನ್ನ ಪರಸ್ಪರ ನಿಲ್ಲಿಸಿ ಅವ್ರು ಹೇಳ್ಬೇಕು ನಾನು ಯಾರು ಅಂತ, ಇಂಥವ್ರು ಅಥವಾ ಯಾರೋ ಒಬ್ಬ ಪಕ್ಕದಲ್ಲಿ ಇವರು ನಮ್ಮ ಕುಟುಂಬದ ಈ ಸದಸ್ಯರು, ಇವರು ಅವರನ್ನು ಪರಿಚಯಿಸು. ಅವ್ರು ಒಂದು ಹಗ್ಗ ಮಾಡಿ ಒಂದು ನಾಮ ಹಾಕಿ ಇಬ್ರು ನಾಮ ಹಾಕೊಳ್ಳಿಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ಕೊಂಡು ಪಕ್ಕಕ್ಕೆ ಸರಿಯುವುದು. ಅಂದ್ರೆ ಅದೊಂದು ಪರಿಚಯಾತ್ಮಕವಾದ ಕಾರ್ಯ. ಹಾಗೆ ಇಲ್ಲಿ ಎಲ್ಲರೂ ಮುಂದೆ ಮುಂದೆ ಯಥಾ ವಯಸ್ಸಿಗೆ ತಕ್ಕಂತೆ ಎಲ್ಲರೂ ಹಿರಿಯರು ಒಬ್ಬೊಬ್ಬರೇ ಬಂದು ಪರಿಚಯ ಮಾಡಿಕೊಳ್ತಾ ಕೃಷ್ಣನ ಹತ್ರ ಎದುರುಗೊಂಡು ಹಿಂದಕ್ಕೆ ಸರಿತಾ ಇದ್ದಾರೆ. ಅಲ್ಲೊಂದು ದೊಡ್ಡದಾದ ಅತ್ಯಂತ ಸುಂದರವಾದ ಸುವರ್ಣದ ಬಂಗಾರದ ಒಂದು ಕೂತ್ಕೊಳ್ಳಿಕ್ಕಿರುವ ಮಂಚ ತಯಾರಾಗಿತ್ತು. ಅಲ್ಲಿ ವಿವಿಧಾಸ್ತರಣಾಸ್ತೀರ್ಣಂ ಅಭ್ಯುಪಾವಿಶದಚ್ಯುತ. ಅವನನ್ನ ಪರಿಷ್ಕೃತ ಅಂದ್ರೆ ಅದನ್ನ ತುಂಬಾ ಅಲಂಕಾರ ಮಾಡಿದ್ರು, ಚೆನ್ನಾಗಿತ್ತು. ಆ ದೊಡ್ಡ ಕಸೂತಿಯಿಂದ ಕೂಡಿದ ಬಂಗಾರದ ಆಸನದಲ್ಲಿ ಕೃಷ್ಣನನ್ನ ಕೂಡಿಸಿದ್ರು, ಪರ್ಯಂಕದಲ್ಲಿ ಕೂಡಿಸಿದ್ರು. ತಸ್ಮಿನ್ ಗಾಂ ಮಧುಪರ್ಕಂಚ ಉದಕಂಚ ಜನಾರ್ದನೆ ನಿವೇದಯಾಮಾಸ ತದಾ ಗೃಹಾನ್ ರಾಜ್ಯಂ ಸ ಕೌರವ. ದುರ್ಯೋಧನ ಹಸುವನ್ನ, ಮಧುಪರ್ಕವನ್ನ, ಕುಡಿಯಲಿಕ್ಕೆ ನೀರನ್ನ, ಇನ್ನೇನೇನೋ ತಾನು ತಿನ್ಲಿಕ್ಕೆ ಉಣ್ಲಿಕ್ಕೆ ತಂದಿದ್ದ ಪದಾರ್ಥಗಳನ್ನೆಲ್ಲ ನಿವೇದಿಸಿದಾಗ ಆಸನಂ ಸರ್ವತೋ ಭದ್ರಂ ಸರ್ವರತ್ನ ವಿಭೂಷಿತಂ ಕೃಷ್ಣಾರ್ಥಮೇವ ಸಂಸಿದ್ಧಂ ಧಾರ್ತರಾಷ್ಟ್ರಸ್ಯ ಶಾಸನಾತ್. ಕೆಲವು ವಸ್ತುಗಳನ್ನು ಅವರಿಗೋಸ್ಕರ ಸಿದ್ಧಪಡಿಸಿದ್ರು, ಅದು ಅವ್ರಿಗೆ ಕೊಡ್ಲಿಕ್ಕಿರುವುದಲ್ಲ, ಅದು ಅವ್ರು ನೋಡಿ ಅಲ್ಲೇ ಕುಳಿತು ಸಂತೋಷಪಟ್ಟು ಹೋಗ್ಬೇಕು. ಅಂದ್ರೆ ಅಷ್ಟರಿಂದ ಎಷ್ಟು ಅವ್ರ ಮನಸ್ಸು ನಮ್ಮ ಮೇಲೆ
ಸಾತ್ವಿಕ ಅಂದ್ರೆ ಒಂದು ಪಾಸಿಟಿವ್ ಆಗುತ್ತೋ ಅಷ್ಟಾಗ್ಬೇಕು. ಅವನಿಗೇನು ಕೊಡ್ಲಿಕ್ಕಿಲ್ಲ. ಹಿಂದಿನ ದಿವಸ ಹೇಳಿದಾನೆ ವಿಶೇಷವಾದದ್ದೇನು ಕೊಡ್ಲಿಕ್ಕಿಲ್ಲ ಅಂತ. ನಾವು ಇಟ್ಟಿದ್ದನ್ನ ಅವನು ಉಪಯೋಗಿಸಿ ಇಲ್ಲಿಂದ ಬಿಟ್ಟು ಹೋಗ್ಬೇಕಷ್ಟೆ. ಹಾಗೆ ಧಾರ್ತರಾಷ್ಟ್ರಸ್ಯ ಶಾಸನ ಮಾಡಿ ಒಂದು ಅದ್ಭುತವಾದ ಮಂಚವನ್ನ ತಯಾರು ಮಾಡಿ ಅದು ಕೃಷ್ಣನಿಗೆ ಅಂತ ಎಲ್ಲರೂ ಬಂದಾಗ ಇದು ಕೃಷ್ಣನಿಗೆ ಅಂತ ಹೇಳ್ಬೇಕು. ಅದು 10 ಸಲ ಜನರ ಹತ್ರ ಹೇಳಿಸುವಾಗ ಅವನಿಗೆ ನಾನು ನೋಡಿ ಎಷ್ಟು ಕಾಳಜಿ ವಹಿಸಿ ಒಂದು ಸೀಟ್ ವ್ಯವಸ್ಥೆ ಮಾಡಿದ್ದಾರೆ ಅಂತ ಅವನಿಗೆ ಅನ್ನಿಸ್ಬೇಕು. ಅದು ಸೀಟ್ ತಗೊಂಡೋಗ್ಲಿಕ್ಕೆ ಬಿಡಲ್ಲ, ಅಂಟಿಸ್ಕೊಂಡು ಹೋಗ್ಲಿಕ್ಕೂ ಇಲ್ಲ. ಈಗದವರಾದ್ರೆ ಸೀಟ್ ಅಂಟಿಸ್ಕೊಂಡೇ ಹೊರಟೋಗ್ಬಿಡ್ತಾರೆ, ಇದು ನನ್ನ ಸೀಟು ಅಂತ. ಹಾಗೆ ತತ್ರ ಗೋವಿಂದ ಮಾಸೀನಂ ಪ್ರಸನ್ನಾದಿತ್ಯ ವರ್ಚಸಂ. ಬಹಳ ಕಡೆಗಳಲ್ಲಿ ಕೃಷ್ಣನನ್ನ ಅವನು ವಿದುರನ ಹತ್ರ ಹೋದಾಗ್ಲೂ ಹಾಗೆ, ಕುಂತಿ ಹತ್ರ ಹೋದಾಗ್ಲೂ ಹಾಗೆ, ದುರ್ಯೋಧನ ಹತ್ರ ಹೋದಾಗ್ಲೂ ಹಾಗೆ ಪ್ರಸನ್ನ ಆದಿತ್ಯ ವರ್ಚಸಂ. ನಗು ಮೊಗ ಅನ್ನೋದು ಯಾವತ್ತೂ ಕೂಡ ಅವನನ್ನು ಮಾಸುವುದು ಅಂತ ಇಲ್ವೇ ಇಲ್ಲ. ಅದು ಯುದ್ಧದಲ್ಲೇ ಅರ್ಜುನ ಕೈಕಾಲು ಬಿಟ್ಟು ಕಂಗಾಲಾಗಿ ನಾನೇನು ಮಾಡಲ್ಲ ಅಂತ ಹೇಳುವಾಗ್ಲೂ ಏನು ಪ್ರಸನ್ನನಿದಮಬ್ರವೀತ್ ಅಲ್ಲ, ಪ್ರಹಸನ್ನಿದಮಬ್ರವೀತ್. ಅಲ್ಲೂ ನಗುತ್ತಲೇ ಹೌದಾ ಯುದ್ಧ ಮಾಡಲ್ವಾ ಅಂತ ಆಗ್ಲೂ ಸಮಾಧಾನದಿಂದ ಖುಷಿ ಪಟ್ಕೊಂಡೇ ಕೃಷ್ಣ ಮಾತಾಡುದು. ಕೃಷ್ಣನ ಮುಖದಲ್ಲಿ ನಗೆ ಮಾಸುವುದು ಅಂತ ಇಲ್ವೇ ಇಲ್ಲ. ಇಲ್ಲೂ ಪ್ರಸನ್ನಾದಿತ್ಯ ವರ್ಚಸಂ, ತುಂಬಾ ಆರಾಮಾಗಿದ್ದ. ಬೇರೆ 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 ಜನಗಳ ಮಧ್ಯದಲ್ಲಿ ನಾನೇನು ಒಂಥರ ಕೆಲವರಿಗೆ ಆಡ್ ಇನ್ ಒನ್ ಅಂತ ಅನ್ಸುದಿರುತ್ತೆ. ನಾನು ಇದರಲ್ಲಿ ಲೆಕ್ಕಕ್ಕೆ ಬರ್ತೇನೋ ಇಲ್ವೋ, ಜನರ ಮಧ್ಯದಲ್ಲಿ ನಾನಂತ ಬೇರೆ ತರ ಅನ್ಸ್ಬಿಡ್ತೇನೆ, ನನ್ ಹೀಗೆ ಡ್ರೆಸ್ ಹಾಕೋದ್ ಸರಿನೋ ಇಲ್ವೋ, ಅವ್ರು ಏನೇನೋ ಹಾಕೋತಾರೆ, ನನ್ ಬಗ್ಗೆ ಏನ್ ಅನ್ಕೋತಾರೋ ಏನೋ. ಈ ಕೆಲವರಿಗೆಲ್ಲ ಏನೋ ಒಂಥರ ಅಷ್ಟು ಜನರ ಮಧ್ಯದಲ್ಲಿ ನಾನು ಹಿಂಗಿರುದು ಅಂತ. ಕೃಷ್ಣ ಯಾವುದನ್ನು ತಲೆ ಕೆಡಿಸ್ಕೊಳ್ಳಿಲ್ಲ, ಆರಾಮಾಗಿ ಖುಷಿಯಾಗಿ ಇದ್ದ. ಅದಾದ ಮೇಲೆ ಅಲ್ಲಿ ತಥೋ ದುರ್ಯೋಧನೋ ರಾಜ ವಾರ್ಷ್ಣೇಯಂ ಜಯತಾಂಬರಂ ಉಪಾಸಾಂಚಕ್ರಿರೇ ಸರ್ವೇ ಕುರವೋ ರಾಜಭಿಸ್ಸಹ. ಈ ಉಳಿದ ದುರ್ಯೋಧನ ತಮ್ಮಂದಿರೆಲ್ಲ ಓಡೋಡ್ ಬಂದು ಅವನನ್ನು ಮಾತಾಡಿಸುದೇನು, ಕೃಷ್ಣ ಹೇಗಿದ್ದಿ ಅಂತ ಕೇಳುವುದೇನು. ಅವನು ಕೂಡ ಕೃಷ್ಣನು ಅಷ್ಟೇ ಪ್ರೀತಿಯಿಂದ ಅವರನ್ನೆಲ್ಲ ಪ್ರತಿಯಾಗಿ ಮಾತಾಡಿಸ್ತಾ ಇದ್ದ. ನ್ಯಮಂತ್ರಯತ್ ಭೋಜನೇನ ನಾಭ್ಯನಂದಚ್ಚ ಕೇಶವ. ಆದ್ರೆ ಏನೋ ಮುಟ್ಲಿಕ್ಕೆ ಕೊಟ್ಟದ್ದನ್ನೆಲ್ಲ ಮುಟ್ಟಿಬಿಟ್ಟ, ಆದ್ರೆ ತಿನ್ಲಿಕ್ಕೆ ಕೊಟ್ಟದ್ದನ್ನ ಕೃಷ್ಣ ಮುಟ್ಲಿಲ್ಲ. ನಾಭ್ಯನಂದತ್ ಅದನ್ನು ತಗೊಳ್ಳಿಲ್ಲ. ತುಂಬಾ ಒತ್ತಾಯ ಮಾಡಿದ್ರು ಕೃಷ್ಣ, ಆದ್ರೂ ಕೂಡ ಭೋಜನ ಇಲ್ಲ, ನಾನು ಅದನ್ನು ತಗೊಳ್ಳಿಕ್ಕಾಗುದಿಲ್ಲ, ಎಲ್ಲ ಬೆಳಿಗ್ಗೆ ಮುಗಿಸ್ಕೊಂಡ್ ಬಂದಿದ್ದೇನೆ ಅಂತಂದ. ಆ ಶಬ್ದ ಗಮನಿಸಿ. ತಥೋ ದುರ್ಯೋಧನ ಕೃಷ್ಣಂ ಅಬ್ರವೀತ್ ಕುರು ಸಂಸದಿ ತಥೋ ಮೃದುಪೂರ್ವಂ ಶಠೋದರ್ಕಂ ಕರ್ಣಮಾಭಾಷ್ಯ ಕೇಶವ ಕಸ್ಮಾದನ್ನಾನಿ ಪಾಪಾನಿ ವಾಸಾಂಸಿ ಶಯನಾನಿ ಚ. ಮೃದುಪೂರ್ವಂ ಬಾಯಲ್ಲಿ ಮೆದುತನ ಇದೆ, ಶಠೋದರ್ಕಂ ಒಳಗಿನಿಂದ ಕೊಂಕಿದೆ. ಬಾಯಲ್ಲಿ ಮಾತ್ರ ಮೆತ್ತನೆ ಮಾತಾಡ್ತಾ ಇದ್ದಾನೆ, ಆದ್ರೆ ಮನಸ್ಸಿನಲ್ಲಿ ನಂಜು ತುಂಬಿ ಕಾರ್ತಾ ಇದ್ದಾನೆ. ಕಾರುವ ಪ್ರಶ್ನೆ ಹೇಗಿತ್ತು ನೋಡಿ. ಅಲ್ಲಪ್ಪ, ಅಂದ್ರೆ ನಾವು ಪಾಪಿಷ್ಟ್ರು ಇರ್ಬೋದು, ಈ ಅನ್ನ ಏನ್ ಪಾಪ ಮಾಡಿದೆ? ಕಸ್ಮಾದ್ ಅನ್ನಾನಿ ಪಾಪಾನಿ ವಾಸಾಂಸಿ ಶಯನಾನಿ ಚ. ಇವುಗಳೇನ್ ತಪ್ಪು ಮಾಡಿದಾವೆ ಅಂತ ತಿರಸ್ಕಾರಕ್ಕೊಳಗಾಗ್ತಾ ಇದೆ ನಿನ್ನಿಂದ? ನಾವೇ ಪಾಪಿಷ್ಟ್ರಪ್ಪ, ನಮ್ಮನ್ನ ನೀವು ಪಾಪಿಷ್ಟ್ರು ಅಂತ ಬೈದು ದೂರ ಇಡ್ತೀರಿ ಆಗ್ಲಿ, ಆದ್ರೆ ಈ ವಸ್ತುಗಳಂತಹ ಪಾಪ ಏನ್ ಮಾಡಿದೆ? ಜಡಗಳಲ್ವ. ನೀವೇನು ಭಾರಿ ವೇದಾಂತ ಮಾತಾಡೋರು, ನಿಮ್ಗೆ ಪಾಪಿಷ್ಟ್ರನ್ನೆಲ್ಲ ಮುಟ್ಟಬಾರ್ದು, ಅವರ ಅನ್ನ ತಿನ್ಬಾರ್ದು, ಇವ್ರ ಅನ್ನ ತಿನ್ಬಾರ್ದು, ಅಥವಾ ಅವ್ರನ್ನ ಮುಟ್ಟಿಸ್ಕೋಬಾರ್ದು, ಇವ್ರನ್ನ ತಪ್ಪಿಸ್ಕೋಬಾರ್ದು ಅಂತ ಏನೇನೋ ನಿಮ್ಮ ನಿಯಮಗಳಿದ್ರೆ ನಮ್ಮನ್ ಬಿಡಿ. ಇವುಗಳೇನ್ ತಪ್ಪು ಮಾಡಿವೆ? ಅವುಗಳು ಯಾವ ಜನ್ಮದಲ್ಲಿ ಪಾಪ ಮಾಡಿವೆ? ಅವುಗಳದ್ದೇನ್ ತಪ್ಪಿದೆ? ತ್ವದರ್ಥಂ ಉಪನೀತಾನಿ, ಇದು ಯಾರಿಗೋ ತಂದಿಟ್ಟದ್ದು. ಕೃಷ್ಣ ಬಂದ್ರ ಹಾಗಾದ್ರೆ ಇವನಿಗೆ ಕೊಡಿ ಅಂತ ಹಾಗೆ ಮಾಡಿದ್ದಲ್ಲ. ಕೃಷ್ಣ ಬರ್ತಾನೆ ಎಂದಾಗ ಇದು ಕೃಷ್ಣನಿಗೇ ಕೊಡಬೇಕು ಅಂತ ತೆಗೆದಿಟ್ಟಂತಹ ವಸ್ತುಗಳು. ನಾಗ್ರಹಿಸ್ತ್ವಂ ಜನಾರ್ದನ, ಅದನ್ನು ಯಾವುದನ್ನು ನೀನು ತಗೊಳ್ತಾ ಇಲ್ಲ. ಉಭಯೋಷ್ಟ ದದತ್ ಸಾಖ್ಯಂ ಉಭಯೋಷ್ಟ ಹಿತೇ ರಥ ಸಂಬಂಧಿ ದಯಿತಶ್ಚಾಸ್ಮಿ ಧೃತರಾಷ್ಟ್ರಸ್ಯ ಮಾಧವ. ನೀನಿಬ್ಬರಿಗೂ ಸಹಾಯವನ್ನು ಕೊಡುವವನು. ಅಂದ್ರೆ ಪಾಂಡವರು ಕೌರವರು ಅಂತ 2 ಪಕ್ಷ ಇದ್ರೆ 2 ಪಕ್ಷದವರಿಗೆ ನೀನು ಹತ್ತಿರದವನು. ಕೇವಲ ಸಹಾಯಕ್ಕಿರುವವನು ಮಾತ್ರ ಅಲ್ಲ, ಉಭಯೋಷ್ಟ ಹಿತೇ ರಥ. ನಿನ್ಗೆ ಪಾಂಡವರು ಚೆನ್ನಾಗಿರ್ಬೇಕು ಅಂತಿದೆ, ಕೌರವರು ಚೆನ್ನಾಗಿರ್ಬೇಕು, ಇವನೇ ಹೇಳುದು. ಕೌರವರು ಚೆನ್ನಾಗಿರ್ಬೇಕು ಅಂತಿದೆ ನಿನ್ ತಲೆಯಲ್ಲಿ. ಸಂಬಂಧಿ ದಯಿತಶ್ಚಾಸ್ಮಿ, ನಾನು ನಿನಗೆ ಕೇವಲ ಈಗ ಶತ್ರು ಪಕ್ಷದ ಒಬ್ಬ ವ್ಯಕ್ತಿ ಮಾತ್ರ ಅಲ್ಲ, ಸಂಬಂಧಿ, ನಿನಗೆ ಆತ್ಮೀಯ ನಾನು, ನಿನಗೆ ಹತ್ತಿರದವನು ನಾನು. ನನ್ನ ಮಗಳನ್ನ
ನಿನ್ನ ಮಗನಿಗೆ ಕೊಟ್ಟು ಮದುವೆ ಮಾಡಿ ಆಗಿದೆ. ಅದರಿಂದಾಗಿ ಸಾಂಬನಿಗೆ ಲಕ್ಷಣ ಅಂತನ್ನುವ ದುರ್ಯೋಧನನ ಮಗಳನ್ನ ಮದುವೆ ಮಾಡಿ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಸಂಬಂಧಿಗಳು, ನಾವು ಈ ವಿಷಯದಲ್ಲೆಲ್ಲ ಸಂಬಂಧದಿಂದ ಇದಕ್ಕೆಲ್ಲ ಯೋಚನೆ ಮಾಡಬೇಕು ಹೊರತು ಪಾಂಡವರ ಕಡೆಯಿಂದ ಬಂದವನು ನಾನು ಸ್ವಲ್ಪ ಗುಮ್ ಅಂತ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕು ಅಂತೆಲ್ಲ ಕೂತ್ಕೋಬೇಡ. ನೀನು ಆಯ್ತಪ್ಪ, ನಾನೇನೋ ನಿನಗೆ ಸ್ವಲ್ಪ ದೂರ ಅಂದ್ರೆ ವಯಸ್ಸಿನಿಂದ ಸ್ವಲ್ಪ ಆಚೆ ಈಚೆ ಅಂತಿದ್ರೆ, ಧೃತರಾಷ್ಟ್ರ ಮುಖವನ್ನಾದ್ರೂ ನೋಡಿ ನಾನು ಕೊಟ್ಟದ್ದನ್ನು ಸ್ವೀಕಾರ ಮಾಡು. ತ್ವಂ ಹಿ ಗೋವಿಂದ ಧರ್ಮಾರ್ಥೋ ವೇತ್ತ ತತ್ವೇನ ಸರ್ವಶ. ಯಾವ ಕಾಲದಲ್ಲಿ ಏನ್ ತಗೊಳ್ಬೇಕು ಏನ್ ತಗೊಳ್ಬಾರ್ದು ಇದೆಲ್ಲ ತತ್ವ ನಿನಗೆ ಗೊತ್ತಿದೆ, ನನಗೇನ್ ಗೊತ್ತಿದೆ. ತತ್ರ ಕಾರಣಮಿಚ್ಛಾಮಿ ಶ್ರೋತುಂ ಚಕ್ರಗದಾಧರ. ಕೈಯಲ್ಲಿ ಚಕ್ರಗದೆಯನ್ನ ಸದಾ ಹಿಡಿದು ನಡೆದಾಡುವ ಓ ಕೃಷ್ಣನೇ, ನೋಡಿ ಅವನಿಗೂ ಕೈಯಲ್ಲಿ ಚಕ್ರಗದೆ ಇದ್ದದ್ದು ಕಂಡಿದೆ, ಆದ್ರೆ ಎರಡೇ ಕೈ ಕಂಡಿದೆ. ಅದು ಸಾಮಾನ್ಯರಿಗೆ ಕಾಣುವ ಸ್ಥಿತಿ. ಹಾಗೆ ಅರ್ಜುನನಿಗೆಲ್ಲ 4 ಕೈಗಳಲ್ಲೇ ಕಾಣಿಸ್ತಾ ಇದ್ದ ಯಾವಾಗ್ಲೂ ಕೃಷ್ಣ. ಆದ್ರೆ ಇಲ್ಲಿ ಅವರಿಗೆ ಚಕ್ರಗದಾಧರ, ಚಕ್ರಗದೆಯನ್ನ ಕೈಯಲ್ಲಿ ಹೊತ್ತು ಓಡಾಡುವವನೇ. ನೀನ್ ಏನ್ ಮಾಡಿದ್ರು ಎಲ್ಲದಕ್ಕೂ ಒಂದು ಕಾರಣ ಇರುತ್ತಪ್ಪ, ನಮ್ಗೆ ತಿಳ್ಕೊಳ್ಳುವಂತದ್ದು ಏನಾದ್ರೂ ಇದ್ರೆ ಆ ಕಾರಣ ಹೇಳಪ್ಪ ಅಂತ ಕೇಳ್ತಾನೆ. ತತ್ರ ಕಾರಣಮಿಚ್ಛಾಮಿ. ನೀವೆಲ್ಲ ತುಂಬಾ ಧರ್ಮ ಅರ್ಥಗಳನ್ನೆಲ್ಲ ಚೆನ್ನಾಗಿ ಬಲ್ಲವರು, ನಾವೆಲ್ಲ ದಡ್ರು, ಪಾಪದವರು, ಪಾಮರರು, ನೀವೆಲ್ಲ ಪಂಡಿತರು. ನಮಗೆ ನಾವ್ ಯಾಕೆ ಏನ್ ಮಾಡಿದಿದ್ದು ಇನ್ನೊಂದ್ಸರ್ತಿ ಮಾಡುವಾಗ ಈ ತಪ್ಪಿಸ್ಕೊಳ್ಬೇಕಲ್ವಾ? ಅದಕ್ಕಾದ್ರೂ ಹೇಳಿ. ನೀವೆಲ್ಲ ಧರ್ಮಾರ್ಥಗಳನ್ನ ವೇತ್ತ ತತ್ವೇನ, ಸರಿಯಾದ ಧರ್ಮ ಯಾವುದು, ಸರಿಯಾದ ಪ್ರಯೋಜನ ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ನಾವು ಅಷ್ಟೆಲ್ಲ ತಿಳಿದವರಲ್ಲ, ಸ್ವಲ್ಪ ಅದನ್ನು ಬಿಡಿಸಿ ಹೇಳು. ವೈಶಂಪಾಯನ ಉವಾಚ ಸ ಏವ ಮುಕ್ತೋ ಗೋವಿಂದ ಪ್ರತ್ಯುವಾಚ ಮಹಾಮನ ಉದ್ಯನ್ಮೇಘಸ್ವನಃ ಕಾಲೇ ಪ್ರಗೃಹ್ಯ ವಿಪುಲಂ ಭುಜಂ. ಅವನು ಹಾಗೆ ಕೇಳಿದಾಗ ತನ್ನ ಗಂಭೀರವಾದ ಮೇಘಗಳು ಪರಸ್ಪರ ಗಿಡಿದಾಗ ಹೇಗೆ ಚೆನ್ನಾದ ಒಂದು ಗಂಭೀರ ಸ್ವರ ಬರುತ್ತೋ ಅಂತಹ ಗಂಭೀರವಾದ ಧ್ವನಿಯಿಂದ ಕೃಷ್ಣ ಮಾತನಾಡ್ತಾ ಇದ್ದಾನೆ. ಮಾತು ಹೇಗಿತ್ತು ಅಂದ್ರೆ ಅಲಘೂಕೃತಂ, ಅಗತ್ಯವಾದ ಸಂಗತಿಗಳನ್ನು ಯಾವುದನ್ನು ಬಿಡ್ಲಿಲ್ಲ, ಹಾಗಂತೇಳಿ ಅನಗತ್ಯವಾದ ಯಾವ ಪದವನ್ನು ಸೇರಿಸ್ಲಿಲ್ಲ. ಎಷ್ಟು ಬೇಕೋ ಅಷ್ಟು ಅಲಘೂಕೃತಂ, ತುಂಬ ವಿಸ್ತಾರ ಮಾಡದ ಸಂಕ್ಷೇಪವಾದ ಮಾತುಗಳನ್ನ. ಅಗ್ರಸ್ತಂ, ಕೆಲವೊಂದ್ಸರ್ತಿ ಜಿಗುಟ್ಟು, ಕೆಲವರು ಒಂದು ವಿಷಯ ಹಿಡಿದ್ರೆ ಅದನ್ನ ಏನ್ ಮಾತಾಡಿದ ಕೊನೆಗೆ ಅಲ್ಲಿಗೆ ಬಂದು ನಿಂತು ಬಿಡ್ತಾರೆ. ಆ ವಿಷಯ ಬಿಟ್ಟು ಹೋಗುದಿಲ್ಲ, ನೀವು ವಿಷಯ ಬದಲಾಯಿಸಿ ಅವ್ರು ಮತ್ತೆ ಅಲ್ಲಿಗೆ ಬಂದು ನಿಲ್ತಾರೆ. ಅವ್ರು ಕೆಲವರಿಗೆ ಈ ದುಡ್ಡು ಆಸ್ತಿ ಇಂಥ ವಿಷಯ ಬಿಟ್ರೆ ಬೇರೆ ಮಾತಾಡ್ಲಿಕ್ಕೆ ಬರುದಿಲ್ಲ. ಬೇರೆ ಮಾತಾಡಿದ್ರೆ ಅಲ್ಲಿಗೆ ಬರುತ್ತೆ, ಅದ್ರಲ್ಲಿ ಏನ್ ಸಿಗುತ್ತೆ, ಇದೆಷ್ಟಾಗುತ್ತೆ, ಇದೇನ್ ಲಾಭ, ಇದೆಷ್ಟು ದುಡಿಯುತ್ತೆ, ಇದೆಷ್ಟು ಸಂಬಳ ಯಾವಾಗ ಜಾಸ್ತಿ ಆಗುತ್ತೆ, ಎಷ್ಟು ಇನ್ಕ್ರಿಮೆಂಟ್ ಕೊಡ್ತಾರೆ, ಏನ್ ಮಾಡ್ತಾರೆ, ಇಲ್ಲಿ ಬಿಟ್ಟು ಆಚೆಗೆ ಅವ್ರು ಯೋಚನೆನೇ ಮಾಡಲ್ಲ. ಆದ್ರೆ ಕೃಷ್ಣ ಹಾಗೆ ಯಾವುದಕ್ಕೂ ಅಂಟಿಕೊಳ್ಳದೆ ಅನಿರಸ್ತಂ, ಯಾರು ಇವನ್ ಹೇಳಿದ ಮಾತನ್ನ ಏನು ಉಪಯೋಗ ಇಲ್ಲಪ್ಪ ಅಂತ ನಿರಾಕರಣೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲದ ಅಸಂಕುಲಂ, ಸ್ವಲ್ಪ ಗಜಿಬಿಜಿ ಗೊಂದಲ, ಏನ್ ಹೇಳ್ತಾ ಇದ್ದಾನೆ ಅಂತ ಅವನಿಗೆ ಗೊತ್ತಿಲ್ಲ. ಅವನು ಹೇಳಿ ಮುಗಿಸಿದ ಮೇಲೆ ಭಾಷಣ ಕೇಳಿಸಿ ನೀವೇನ್ ಹೇಳಿದ್ರೆ ಹೇಳಿ ಅಂತಂದ್ರೆ ಅವನಿಗೆ ಗೊತ್ತಾಗಲ್ಲ, ರೆಕಾರ್ಡ್ ಮಾಡಿದನ್ನು ಕೊಟ್ರೆ. ಹಾಗಿರ್ಲಿಲ್ಲ. ಅಸಂಕುಲಂ, ಯಾವುದು ಅಗತ್ಯ. ಸಂಕುಲ ಅಂದ್ರೆ ಅನೇಕ ವಿಷಯಗಳಿಂದ ಮುಗುಮ್ಮಾಗಿ ಹೇಳುವ ವಿಷಯ. ಸಂಕುಲ ಯುದ್ಧ ಅಂದ್ರೆ ಅವನು ಪರ್ಟಿಕ್ಯುಲರ್ ಆಗಿ ಚಕ್ರದಿಂದಲೇ ಯುದ್ಧ ಮಾಡಬೇಕು, ಬಾಣದಿಂದಲೇ ಯುದ್ಧ ಮಾಡ್ಬೇಕು ಅಂತ ಹೀಗಿರುವುದಿಲ್ಲ. ಸಂಕುಲ ಯುದ್ಧ ಅಂದ್ರೆ ಇದ್ದಕ್ಕಿದ್ದಾಗ ರಥ ಇರ್ಬೋದು, ಕುದುರೆಯಲ್ಲೋ ಬಿತ್ತು ಅಂದ್ರೆ ತಕ್ಷಣ ಇನ್ನೊಂದು ಆನೆ ಮೇಲೆ ಹತ್ತಬಹುದು, ಇಲ್ಲ ಸೀದಾ ನೆಲಕ್ಕೆ ಇಳಿದು ಕಾಲಾಳುವಿನಂತೆ ಹೋರಾಡಬಹುದು. ಹೀಗೆ ಸಂಕುಲ ಯುದ್ಧ ಅಂದ್ರೆ ಅನೇಕ ಜನ ಹೇಗೇಗೋ ಬರ್ತಾ ಇರ್ತಾರೆ. ನಿಶ್ಚಿತವಾದ ನಮ್ಮಲ್ಲಿ ಈ ಧಾರಾವಾಹಿಯಲ್ಲಿ ತೋರಿಸುವಾಗ ಅವನು ಅರ್ಧ ಗಂಟೆಯಲ್ಲಿ ನಿಂತಿರ್ತಾನೆ, ಇವನು ಅರ್ಧ ಗಂಟೆಯಲ್ಲಿ ನಿಂತಾನೆ, ಅವನೆಲ್ಲ ಬಾಣ ಹೊಡ್ಕೊಳ್ತಾನೆ, ಇವನು ಹೊಡಿತಾನೆ, ಅವನು ಹೊಡಿತಾನೆ. ಇವ್ ನಿಂತಲ್ಲಿ ಹೊಡಿಲಿಕ್ಕೆ ಇದು ಗುರಿ ಕಲಿಬೇಕಾ? ಗುರಿ ಇಡುದು ಹೇಗೆ ಅಂದ್ರೆ ಹೋಗ್ತಾ ಇರುವ ಗಾಡಿಗೆ ಹೊಡಿಬೇಕು, ಮೂವ್ಮೆಂಟ್ ಆಗ್ತಾ ಇರುತ್ತೆ ಇಡೀ ರಥ, ಅದು ಸಂಕುಲ. ಸುಮ್ನೆ ನಿಂತಲ್ಲಿ ಇಬ್ರು ಹೊಡೆದಾಡ್ಕೊಳ್ಲಿಕ್ಕೆ ಅದು ನಮ್ಗೆ ಯಾವ್ದು ಒಲಿಂಪಿಕ್ಸ್ ಸ್ಪರ್ಧೆನ ನಿಂತಲ್ಲಿ ಹೊಡಿಲಿಕ್ಕೆ. ಹಾಗೆ ಅವನು ಅಸಂಕುಲಂ, ಯಾವುದೇ ಸಮೂಹಗ್ರಸ್ತವಾದ ಮಾತನ್ನಾಡದೆ ಸ್ಪಷ್ಟವಾಗಿ ತಾನೇನ್ ಹೇಳಬೇಕೋ ಕೃಷ್ಣ ರಾಜೀವ ನೇತ್ರ, ಅರಳು ಕಣ್ಣಿನಿಂದ ಹೇತುಮದ್ವಾಕ್ಯಂ, ಸಕಾರಣವಾದ ವಿಷಯವನ್ನ ನಿರೂಪಣೆ ಮಾಡಿದ. ಕೃತಾರ್ಥ ಭುಂಜತೆ ದೂತಾಃ ಪೂಜಾಂ ಗೃಹ್ಣಂತಿ ಚೈವಚ ಕೃತಾರ್ಥಂ ಮಾಂ ಸಹ ಮಾತ್ಯಂ ಸಮತಿರ್ಷಸಿ ಭಾರತ. ಕೃಷ್ಣ ಹೇಳ್ತಾನೆ, ನಾವು ಪಾಂಡವರ ಕಡೆಯಿಂದ ಬಂದ ದೂತರಾಗಿ ಬಂದ ಮೇಲೆ ನಾವು ಆಲೋಚಿಸಿದ ಕಾರ್ಯ ಯಥಾವತ್ತಾಗಿ ನಡೆದ ಮೇಲೇನೆ ನಾವು ಆತಿಥ್ಯವನ್ನ ಸ್ವೀಕರಿಸಬೇಕು. ಕೃತಾರ್ಥ ಹಿ ಭುಂಜತೆ, ಕೃತಾರ್ಥರಾದವರು ಮಾತ್ರ ದೂತರಾದವರು. ಅಂದ್ರೆ
ಯಾವ ಕಾರ್ಯಕ್ಕಾಗಿ ಬಂದಿದ್ದೇವೋ ಆ ಕಾರ್ಯ ಯಶಸ್ಸಿನ ಮಟ್ಟವನ್ನು ಮುಟ್ಟಿತು ಅಂದ್ರೆ ಮಾತ್ರ ಸಕ್ಸಸ್ ಆಯ್ತು ಅಂತ. ಆಮೇಲೆ ನೀವು ರಷ್ಯಾ ಮತ್ತೆ ಉಕ್ರೇನ್ ಅವರು ಒಂದು ಮೀಟಿಂಗ್ ಇಟ್ಟು ಅಲ್ಲೇ ದೋರ್ ಗಲಾಟೆ ಆದ್ಮೇಲೆ ಇಬ್ರು ಒಟ್ಟಿಗೆ ಊಟ ಮಾಡ್ತಾರ? ಗಲಾಟೆ ಆದ್ಮೇಲೆ ಮುಗೀತು, ಅವ್ರ ಮುಖ ನೋಡಲ್ಲ, ಇವ್ರ ಮುಖ ನೋಡಲ್ಲ. ಆದ್ರೆ ಸಕ್ಸಸ್ ಆಯ್ತು ಅಂತ ಇದ್ಕೊಳ್ಳಿ, ಕದನ ವಿರಾಮ ಆಯ್ತು. ಆವಾಗ ಇಬ್ರು ಒಂದು ಧ್ವಜ ಅವ್ರ ಪಕ್ಕ ಪಕ್ಕ ಇಟ್ಟು ಕೈ ಶೇಕ್ ಮಾಡಿ ಪಕ್ಕದಲ್ಲಿ ಒಂದ್ ಏನೋ ನೀರು ಕುಡಿಲಿಕ್ಕೆಲ್ಲ ಇಟ್ಟಿದ್ದು ಕುಡಿದು ಎಲ್ರು ನಾವು ಒಟ್ಟಿಗಿದ್ದೇವೆ ಹೆಗಲ್ ಮೇಲೆ ಕೈ ಹಾಕಿದ್ದು ಒಂದು ನಗು ಫೋಟೋ. ಅದು ಕ್ಯಾಮರಾ ಇಳಿದ್ಮೇಲೆ ಸಿಟ್ಟು ಬರ್ಬೋದು, ಆದ್ರೂ ಅಲ್ಲಂತೂ ತೋರಿಸೋದಂತೂ ಹಾಗೆ ಇರುತ್ತೆ. ಇಲ್ಲ ನಮ್ಮಲ್ಲಿ ನಾವೇನೇ ಇದ್ರು ಜನರಿಗೆ ತೊಂದರೆ ಆಗ್ಬಾರ್ದು ಅಂತ ಈಗ ಒಟ್ಟಾಗಿದ್ದೀವಿ ಅಂತ ಆದ್ರೂ ತೋರಿಸ್ಲಿಕ್ಕಿರುತ್ತೆ. ಈ ಕೆಲವರೆಲ್ಲ ಜೋಡೆತ್ತುಗಳು ಕೈ ಎತ್ತಿ ನಾವು ಒಟ್ಟಿಗೆ ಅಂತ ಹೇಳ್ಕೊಂಡು ತಿರುಗೋರು ಬಹಳ ಜನ ಇರ್ತಾರೆ. ಆದ್ರೆ ಅದು ಒಳಗೊಳಗೆ ಕತ್ತಿ ಮಸೀತಾ ಇರುತ್ತೆ. ಅವನ ಸೀಟ್ ಯಾವಾಗ ಕಸ್ಕೊಳ್ಳೋದು, ಇವನ ಸೀಟ್ ಯಾವಾಗ ಬೀಳ್ಸೋದು, ಇವನ ಅಧ್ಯಕ್ಷ ಪದವಿ ಯಾಕೆ ತಗೊಳ್ಳೋದು, ಅವನ ಮುಖ್ಯಮಂತ್ರಿ ಪದವಿ ಯಾಕೆ ತಗೊಳ್ಳೋದು ಅಂತ ಈ ಇಬ್ರು ಎರಡು ಕಡೆಯಿಂದ ಕಿತ್ತಾಡ್ತಾ ಇರ್ತೀವಿ. ಇದು ಹಾಗಲ್ಲ. ದೂತರಾದವರು ಕೃತಾರ್ಥ ಭುಂಜತೆ ದೂತಾಹ ಪೂಜಾಂ ಗೃಹ್ಣಂತಿ ಚೈವಚ. ಆಮೇಲೆ ನೀನ್ ಏನೇ ಗೌರವ ಕೊಟ್ಟರು ಅದನ್ನು ತಗೊಳ್ತೀವಿ. ನಾನು ಈಗ ಯಾವ ಕಾರಣಕ್ಕಾಗಿ ಬಂದಿದ್ದೇನೋ ಅದು ಯಶಸ್ವಿಯಾಗಿ ನಡೆದ್ರೆ, ಕೃತಾರ್ಥನಾದ್ರೆ ನನ್ನ ಮಂತ್ರಿಗಳ ಜೊತೆಗೇನೆ ನಿನ್ನ ಆತಿಥ್ಯವನ್ನ ಸಮಚಿರ್ಷ್ಯಸಿ, ಮುಂದೆ ಅದು ಭವಿಷ್ಯದ ಅರ್ಥದ ಶಬ್ದವನ್ನು ಬಳಸ್ತಾನೆ. ಸಮಚಿರ್ಷ್ಯಸಿ, ಸಮರ್ಚಿಷ್ಯಸಿ, ಮುಂದಿನ ಯಶಸ್ಸಿನ ಸೂತ್ರವನ್ನ ನಾವು ಇಬ್ರು ಒಪ್ಪಿಕೊಂಡೆವು ಅಂತ ಆದ್ಮೇಲೆ ನೀನ್ ನನಗೆ ಗೌರವ ಮಾಡ್ತಿ, ಊಟ ಹಾಕ್ತಿ, ನಾವು ಪರಸ್ಪರ ಗೌರವಗಳನ್ನ ಸ್ವೀಕರಿಸ್ತೇವೆ, ನನಗೇನು ಅದರಲ್ಲಿ ವಿವಾದ ಇಲ್ಲ. ಏವ ಮುಕ್ತ, ಹೀಗೆ ಹೇಳ್ತಾನೆ ಕೃಷ್ಣ. ಪ್ರತ್ಯುವಾಚ ಧೃತರಾಷ್ಟ್ರೋ ಜನಾರ್ದನಂ. ಆಗ ಧೃತರಾಷ್ಟ್ರನ ಮಗ ಜನಾರ್ದನನ ಕುರಿತು ಹೀಗೆ ಪ್ರತ್ಯುತ್ತರ ಕೊಡ್ತಾನೆ. ನಯುಕ್ತಂ ಭವತಾಸ್ಮಾಸು ಪ್ರತಿಪತ್ತುಮ ಸಾಂಪ್ರತಂ ಕೃತಾರ್ಥಂ ವಾ ತ್ವಾಂ ವಯಂ ಮಧುಸೂದನ ಯತಾಮಹೇ ಪೂಜಯಿತುಂ ದಾಶಾರ್ಹ ನ ಚ ಶಕ್ನುಮಃ ನ ಚ ತತ್ಕಾರಣಂ ವಿದ್ಮೋ ಯಸ್ಮಾನ್ನೋ ಮಧುಸೂದನ. ನಿನ್ನನ್ನು ನಾವು ದೂತ ಅಂತ ಪರಿಗಣಿಸ್ಲೇ ಇಲ್ಲ ಕೃಷ್ಣ. ನಿನ್ನ ದೂತ ಅಂತ ನೀನು ಕರೆಸ್ಕೊಳ್ತಾ ಇದ್ದಿ, ಆದ್ರೆ ನಾವು ಹಾಗೆ ನಿನ್ನನ್ನ ದೂತ ಅಂತ ಯಾವತ್ತೂ ಪರಿಗಣಿಸ್ಲೇ ಇಲ್ಲ. ನೀನ್ ಹೀಗೆಲ್ಲ ತುಂಬಾ ಕಾನೂನುಬದ್ಧವಾದ ಮಾತುಗಳನ್ನಾಡ್ಬೇಕಾದ ಅಗತ್ಯ ಇಲ್ಲ. ಇಲ್ಲಿ ತುಂಬಾ ಏನಂತಾರೆ, ಈ ರಾಜನ ಅಂದ್ರೆ ರಾಜಕೀಯ ವ್ಯವಸ್ಥೆ ಒಳಗೆ ಕೆಲವು ಬಂದಾಗ ಡಿಪ್ಲೊಮೆಟಿಕ್ ಆಗಿ ಕೆಲವು ವಿಷಯಗಳನ್ನು ಹೀಗೆ ಹೇಳುದು ಹೀಗೆ ಬಿಡುದು ಅಂತೆಲ್ಲ ಇರುತ್ತೆ. ನೀವು ನನ್ನ ಹತ್ರ ಅಷ್ಟೆಲ್ಲ ಫಾರ್ಮಾಲಿಟೀಸ್ ಗಳನ್ನೆಲ್ಲ ಪಾಲಿಸ್ಬೇಕಾದ ಅಗತ್ಯ ಇಲ್ಲ. ನಾವು ಒಳಗಿನಿಂದ ನಮ್ಮೆಲ್ಲ ಬಂಧುತ್ವ ದೈತತ್ವ ಇದೆಲ್ಲ ಗೊತ್ತಿರುವಂತದ್ದೇ. ಇದು ತಿಳಿಯದೇ ಇದ್ದ ದೇಶಕ್ಕೆ ಹೋದಾಗ, ತಿಳಿಯದೇ ಇದ್ದ ವ್ಯಕ್ತಿಗಳ ಹತ್ರ ಮಾತಾಡುವಾಗ ಇದೆಲ್ಲ ಯಾಕೆ ಬೇಕು ಅಂತಂದ್ರೆ, ಏನಾದ್ರೂ ಒಳಗಿನಿಂದಲೇ ಮೋಸ ಮಾಡಿ ಮತ್ತು ಬರುವಂತದ್ದೇನೋ ಹಾಕಿ ಅಪಹಾರ ಮಾಡಿ ಇನ್ನೇನೋ ಆಗುದು. ನಮ್ಮಲ್ಲಿ ಹಾಗೆಲ್ಲ ಏನಿಲ್ಲ. ಅದು ಡೌಟ್ ಬರುದು ಅವನಿಗೆ ಮಾತ್ರ ಹಾಗೆ. ನಾವು ಪ್ರಯತ್ನ ಪೂರ್ವಕವಾಗಿ ನಿನ್ನನ್ನು ಪೂಜಿಸುವುದಕ್ಕೆ ನಮ್ಮ ಶಕ್ತಿಯನ್ನ ಮೀರಿ ಪ್ರಯತ್ನಿಸ್ತಾ ಇದ್ದೇವೆ, ಅಂದ್ರೆ ಆ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ದಾಶಾರ್ಹ ನಚ ಶಕ್ನುಮಃ. ನಾವು ಸುಮ್ನೆ ನಿನ್ನನ್ನ ತಡಕಾಡುವುದಕ್ಕೆ ಪ್ರಯತ್ನಿಸ್ತಾ ಇಲ್ಲ. ನನಗೆ ಅರ್ಥ ಆಗ್ಲಿಲ್ಲ ಯಾಕೆ ನೀನು ನಾವಿಷ್ಟು ಒತ್ತಾಯ ಮಾಡ್ತಾ ಇದ್ರು ಬೇಡ ಅಂತ ಹೇಳ್ತಾ ಇದ್ದಿ. ನಾಮಂಸ್ತಾಹ ಪುರುಷೋತ್ತಮ, ನಮ್ಮ ಪ್ರೀತಿಯ ಈ ಪೂಜೆಯನ್ನು ನೀನು ಸ್ವೀಕರಿಸದಿದ್ರೆ ನಮ್ಗೆ ತುಂಬಾ ಕಷ್ಟ ಆಗುತ್ತೆ. ವೈರಂ ನೋ ನಾಸ್ತಿ ಭವತ, ನನಗೆ ನಿಮ್ಗೆ ಏನ್ ವೈರ ಇದೆ? ಯಾವ ಕೋಪಕ್ಕೆ ನಾವಿಬ್ರು ಪರಸ್ಪರ ಮುಖ ನೋಡದಂತೆ ಪಕ್ಕಕ್ಕೆ ಸರಿಸ್ಬೇಕು? ಗೋವಿಂದ ನಚ ವಿಗ್ರಹ, ನಾವು ಯಾವತ್ತು ಯುದ್ಧವನ್ನು ಮಾಡಿಲ್ಲ, ನಾವು ಪರಸ್ಪರ ವಿರೋಧಿಗಳಲ್ಲ. ಸಭವಾನ್ ಪ್ರಸಮೀಕ್ಷೈತತ್ ನೈದೃಶಂ ವಕ್ತುಮರ್ಹತಿ. ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡು ಬಾಂಧವ್ಯವನ್ನು ಗಮನಿಸು, ಆತ್ಮೀಯತೆಯನ್ನ ಯೋಚಿಸು. ಇದೆಲ್ಲ ಯೋಚಿಸಿ ನಮ್ಮಲ್ಲಿ ವೈರ ಇಲ್ಲ, ನಾವು ಯಾವತ್ತೂ ನಿಮ್ಮ ಜೊತೆಗೆ ಕಾಳಗ ಮಾಡಿಲ್ಲ ಅನ್ನೋದೆಲ್ಲ ಯೋಚಿಸಿ ನೀನು ಏನು ಹೀಗೆ ಹಿಂದೆ ಹೇಳಿದ್ಯೋ ಆ ಮಾತನ್ನ ಹಿಂತೆಗೆದುಕೊಳ್ಬೇಕು ಅಂತ ನನ್ನ ಅಭಿಪ್ರಾಯ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಅವನಿಗೆ ಅಲ್ಲಿ ಬಂದ್ರೆ ಏನೋ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾನೆ ಅವನು. ಅಲ್ಲಿಗೆ ಕೃಷ್ಣ ಬರ್ತಾ ಇಲ್ಲ. ಒಂದು ಅಂದ್ರೆ ಅಲ್ಲಿ ಬಂದಾಗ ಮಾತಿಗೆ ಬೆಳೆಸಿ ನಿಧಾನಕ್ಕೆ ಇಷ್ಟೆಲ್ಲ ಊಟ ಹಾಕಿದ್ಮೇಲೆ ವಾಪಸ್ಸು ಅವರು ಪ್ರತ್ಯುತ್ತರ ಕೊಡ್ಲಿಕ್ಕೆ ಆಗುದಿಲ್ಲ. ನೀವೇನಿದ್ರು ನಮ್ಮ ಪಕ್ಷಕ್ಕೆ ಪರವಾಗಿ ಮಾತಾಡ್ಬೇಕು. ನಮ್ಮ ಮನೆಯಲ್ಲಿ ಇಲ್ಲಿ ಊಟ ಮಾಡಿದ್ಮೇಲೆ ನಮ್ಮದೊಂದು ಋಣ ಇದೆಯಲ್ಲ, ಆ ಋಣವನ್ನ ತೀರಿಸುವ ಜವಾಬ್ದಾರಿ ನಿನ್ನದಿದೆ ಅಂತ ಶುರುವಾಗತ್ತೆ. ಅದನ್ನು ಹೇಳಿ ಹೇಗಾದ್ರೂ ಮಾಡಿ ಕೃಷ್ಣನನ್ನ ಕಟ್ಟಿ ಹಾಕ್ಬೇಕು ಅಂತ ಅನ್ಕೊಂಡಿದ್ದು, ಅದಾಗ್ಲೇ ಇಲ್ಲ. ಆಗ ಅದಕ್ಕೋಸ್ಕರ ಇಷ್ಟು ಒತ್ತಾಯ ಮಾಡ್ತಾ ಇದ್ದಾನೆ ದುರ್ಯೋಧನ. ಏವ ಮುಕ್ತ ಪ್ರತ್ಯುವಾಚ ಧಾರ್ತರಾಷ್ಟ್ರಂ ಜನಾರ್ದನ ಅಭಿವೀಕ್ಷ್ಯ ಸಹ ಅಮಾತ್ಯಂ ದಾಶಾರ್ಹ ಪ್ರಹಸನ್ನಿವ. ಆಗ್ಲೂ ಕೃಷ್ಣ ನಗುತ್ತಾ ಉತ್ತರ ಕೊಡ್ತಾನೆ. ಪ್ರಹಸನ್, ಅವನ ಮುಖದಲ್ಲಿ ನಗು ಮಾಸುದೇ ಇಲ್ಲ ಅನ್ನೋದಕ್ಕೆ ಮತ್ತೆ ಅದೇ ಮಾತು.
ಅಭಿವೀಕ್ಷ್ಯ ಜೊತೆಗಿನ ಮಂತ್ರಿಗಳ ಮುಖವನ್ನು ಒಂದ್ಸಲ ನೋಡ್ತಾನೆ. ನಾಹಂ ಕಾಮಾನ್ನ ಸಂರಂಭಾತ್ ದ್ವೇಷಾತ್ ನ ಅರ್ಥ ಕಾರಣಾತ್ ನ ಹೇತುವಾದಾದ್ ಲೋಭಾದ್ವಾ ಧರ್ಮಂ ಜಹ್ಯಾಂ ಕಥಂಚನ. ನಾನು ಯಾವುದೋ ವ್ಯಕ್ತಿಗತವಾದ ಬಯಕೆಯಿಂದ ಅಥವಾ ಯಾರದ್ದೋ ಭಯದಿಂದ ಅಥವಾ ಯಾರದ್ದೋ ಮೇಲಿನ ಕೋಪದಿಂದ ಇನ್ನೇನೋ ನನಗೆ ಲಾಭ ಸಿಗುವಂತದ್ದು ಸಿಗದೆ ಹೋಯಿತು ಅನ್ನುವ ಕಾರಣಕ್ಕಾಗಿ, ಅಥವಾ ನಾನು ಹಿಂದೆ ಯಾವುದೋ ಒಂದು ಯೋಚಿಸಿದ ಕಾರ್ಯ ಇವರಿಂದ ಆಗ್ಬೇಕಿತ್ತು ಅದು ಕೊಟ್ಟಿಲ್ಲ ಅನ್ನುವುದನ್ನ ಹಿಂದಿನ ಘಟನೆಯನ್ನು ನೆಪವಾಗಿಟ್ಟುಕೊಂಡಾಗ್ಲಿ, ಅಥವಾ ನನಗೆ ಇನ್ನಷ್ಟು ಹೆಚ್ಚು ಸಿಗುದಾದ್ರೆ ಸಿಗಲಿ ಅನ್ನುವ ಕಾರಣಕ್ಕಾಗ್ಲಿ ಧರ್ಮಂ ಜಹ್ಯಾಂ ಕದಾಚನ, ಎಂದಿಗೂ ನಾನು ಧರ್ಮವನ್ನು ಬಿಡುವವನಲ್ಲ. ಯಾವುದೇ ಪ್ರಸಂಗ ಇರಲಿ, ಧರ್ಮದ ವ್ಯವಸ್ಥೆ ಬಂದಾಗ ಅಲ್ಲಿ ಧರ್ಮ ಇದ್ರೆ ನಾನು ಅಲ್ಲಿ ಇರ್ತೇನೆ, ಧರ್ಮ ಅಲ್ಲಿ ಇಲ್ಲ ಅಂದ್ರೆ ನಾನು ಅಲ್ಲಿಂದ ದೂರ ಬರ್ತೇನೆ. ಸಂಪ್ರೀತಿ ಭೋಜ್ಯಾನ್ಯನ್ನಾನಿ ಆಪದ್ ಭೋಜ್ಯಾನಿ ವಾ ಪುನಃ ನಚ ಸಂಪ್ರೀಯಸೆ ರಾಜನ್ ನಚೈವಾಪದ್ಗತಾ ವಯಂ. ಮುಖಕ್ಕೆ ಹೊಡೆದು ಹೇಳ್ತಾನೆ, ಎರಡು ಕಾರಣಕ್ಕಾಗಿ ನಾವು ಅನ್ನವನ್ನ ಸ್ವೀಕರಿಸಬೇಕು. ಒಂದೋ ಆ ವ್ಯಕ್ತಿ ಬಹಳ ನಮ್ಮನ್ನ ಆದರಿಸುವವನು, ಅಥವಾ ಆ ವ್ಯಕ್ತಿಯಿಂದ ನಾವು ತುಂಬಾ ಉಪಕೃತರು, ತುಂಬಾ ಅವರು ಉಪಕಾರ ಮಾಡಿದ್ದು ಕೂಡ ನಾವು ಉಪಕಾರ ಮಾಡಿದ್ದೇನೆ ನೀನು ನನಗೆ ಹತ್ರ ಬರಬೇಕು ಅಂತ ಕೇಳಲಿಕ್ಕಲ್ಲ, ಅವರು ಪ್ರೀತಿಯಿಂದ ಮಾಡಿದ್ದಾರೆ. ಅಂತಹ ಸಂದರ್ಭದಲ್ಲಿ ಅವ್ರು ಕರೆದಾಗ ಒತ್ತಾಯ ಮಾಡಿದಾಗ ಬರಬೇಕು, ದಯವಿಟ್ಟು ನೀವು ಬರದೇ ಇದ್ರೆ ನಮ್ಗೆ ಮನೆಯಲ್ಲಿ ಯಾರಿಗೂ ಅನ್ನ ಸೇರಲ್ಲ ಅಂತ ಒತ್ತಾಯ ಮಾಡಿ 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 ನೀವು ಬರದೇ ಇದ್ರೆ ನಾವು ಹಾಗೆ ಕೂತಿರ್ತೇವೆ ಅಂತ ಕೂಡುವಷ್ಟು ಆತ್ಮೀಯತೆ ಇದ್ದಾಗ ಸಂಪ್ರೀತಿ ಭೋಜ್ಯಾನಿ ಅನ್ನಾನಿ. ಇನ್ನೊಂದು, ನಮ್ಗೆ ಎಲ್ಲಿದ್ದೇವೆ ಗೊತ್ತಿಲ್ಲ, ಯಾರಿದ್ದಾರೆ ಅಂತ ಗೊತ್ತಿಲ್ಲ, ಹಶುವಾಗಿ ತಲೆ ಕೆಟ್ಟೋಗ್ಬಿಟ್ಟಿದೆ, ಯಾರಾದ್ರೂ ಹಾಕಿದ್ರೆ ಸಾಕಪ್ಪ ಅಂತ ಅನ್ನುವ ದುಸ್ಥಿತಿಯಲ್ಲಿ ಇದ್ದೇವೆ ಅಂತಂದ್ರೆ ಆವಾಗ ಊಟ ಮಾಡ್ಬೇಕು. ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ, ನಚ ಸಂಪ್ರೀಯಸೆ ರಾಜನ್. ಓ ದುರ್ಯೋಧನ, ನಿನ್ಮೇಲೆ ನನಗಂಥ ಪ್ರೀತಿ ಯಾವತ್ತೂ ಬಂದಿಲ್ಲ, ನಿನ್ನ ಮುಖಕ್ಕೆನೆ ನಿನ್ನಲ್ಲಿ ನನಗಂಥ ನಚ ಸಂಪ್ರೀಯಸೆ, ಯಾವ ರೀತಿಯ ಪ್ರೀತಿಯೂ ಇಲ್ಲ ನಿನ್ನ ಹತ್ರ ನನಗೆ. ನಚೈವ ಆಪದ್ಗತಾ ವಯಂ, ನಾವ್ಯಾವ ಆಪತ್ತಿಗೂ ಬಿದ್ದಿಲ್ಲ. ಅಯ್ಯೋ ಇವತ್ತು ದುರ್ಯೋಧನ ಮನೆಯಲ್ಲಿ ಅನ್ನ ಕಾಯ್ತಿದೆ, ನನಗೋಸ್ಕರ ನಾನು ಊಟ ಮಾಡ್ಲೇಬೇಕು, ಇಲ್ಲ ಅಂದ್ರೆ ನಂಗೆ ಹೊಟ್ಟೆ ಸುಟ್ಟೋಗ್ಬಿಡುತ್ತೆ ಅಂತ ಅನ್ನೋ ದುಸ್ಥಿತಿ ನನಗಂತೂ ಇಲ್ಲ. ನನಗೆ ಊಟ ಹಾಕೋರು 1000 ಜನ ಇದ್ದಾರೆ. ಬರುವಾಗ ದಾರಿಯಲ್ಲಿ ನಾನು ಊಟ ಮಾಡ್ತೇನೆ ಅಂತಂದ್ರೆ ಪ್ರತಿಯೊಬ್ರು ನನ್ನ ಮನೆ ಕರ್ಕೊಂಡು ಊಟಕ್ಕೆ ಹಾಕೋರಿದ್ದಾರೆ. ಒಬ್ರಲ್ಲ, ಇಬ್ರಲ್ಲ, ಲಕ್ಷಾಂತರ ಮಂದಿ. ಅದು ನನಗೆ ಆಪತ್ತಂತೂ ಇಲ್ಲವೇ ಇಲ್ಲ. ಮತ್ತೆ ನೀನು ನನಗೆ ಪ್ರೀತಿಯವನಲ್ಲ, ಅದನ್ನ ನಾನು ಹೆಂಗ್ ಊಟ ಮಾಡ್ಲಿ? ಈ ಎರಡೂ ಕಾರಣಗಳು ನಿನ್ನ ಹತ್ರ ಇಲ್ಲ, ಆದ್ರೆ ನಾನು ಬರಲ್ಲ ಅಂತಾನೆ. ದ್ವಿಷದನ್ನ ಭೋಕ್ತವ್ಯಂ ದ್ವಿಷಂತಂ ನೈವ ಭೋಜಯೇತ್ ಪಾಂಡವಾನ್ ದ್ವಿಷಸೇ ರಾಜನ್ ಮಮ ಪ್ರಾಣಾಹಿ ಪಾಂಡವಾಹ. ಇನ್ನೂ ಒಂದು ಕಾರಣ ಇದೆ, ಬೇಡ ಹೇಳಲಿಕ್ಕೆ. ಯಾರು ದ್ವೇಷಿಗಳು ಅವರ ಅನ್ನವನ್ನು ಊಟ ಮಾಡಬಾರದು, ಯಾರು ದ್ವೇಷಿಗಳು ಅವರಿಗೂ ಅನ್ನ ಹಾಕಬಾರದು. ನನಗೆ ಪಾಂಡವರು ಅತ್ಯಂತ ಪ್ರೀತಿ ಪಾತ್ರರು, ನೀನು ಅವರನ್ನ ದ್ವೇಷಿಸ್ತೀಯಾದ್ರಿಂದ, ಪಾಂಡವರು ನನ್ನ ಪ್ರಾಣ ಆದ್ರಿಂದ ಅವರನ್ನ ದ್ವೇಷಿಸಿದ್ರೆ ನನ್ನನ್ನ ದ್ವೇಷಿಸಿದಂತೆಯೇ ಸರಿ. ಪಾಂಡವಾನ್ ದ್ವಿಷಸೇ ರಾಜನ್ ಮಮ ಪ್ರಾಣ ಹಿ ಪಾಂಡವಾಹ. ಅವ್ರು ನನ್ನ ಪ್ರಾಣ ಇದ್ದ ಹಾಗೆ, ನನ್ನ ಪ್ರಾಣವನ್ನು ದ್ವೇಷಿಸಿದ್ಮೇಲೆ ನನ್ನನ್ನು ದ್ವೇಷಿಸಿದ ಹಾಗಲ್ವಾ? ಆದ್ರಿಂದಾಗಿ ನಿನ್ನ ಮನೆಯಲ್ಲಿ ಊಟಕ್ಕೆ ಅವಕಾಶ ಇಲ್ಲ. ಅಕಸ್ಮಾತ್ ದ್ವಿಷಸೇ ರಾಜನ್ ಜನ್ಮ ಪ್ರಭೃತಿ ಪಾಂಡವಾನ್ ಪ್ರಿಯಾನುವರ್ತಿನೋ ಭ್ರಾತೃನ್ ಸಮುದಿತಾನ್ ಗುಣೈ. ಅಕಸ್ಮಾತ್ ಅಂದ್ರೆ ಏನೂ ಕಾರಣ ಇಲ್ಲದೆ ನೀನು ಪಾಂಡವರನ್ನ ದ್ವೇಷಿಸ್ತಾ ಇದ್ದಿ. ಅವ್ರು ಯಾವತ್ತೂ ನಿನಗೆ ಕೇಡು ಬಗೆದವರಲ್ಲ, ನಿನ್ನ ವಿರುದ್ಧ ಯೋಚಿಸಿದವರಲ್ಲ. ಹುಟ್ಟಿನಿಂದ, ಈಗಲ್ಲ, ಹುಟ್ಟಿದ ತಕ್ಷಣದಿಂದಲೇನೆ ಅವರು ಹುಟ್ಟಿದ ಕಾಲವನ್ನೇ ಅಥವಾ ಅವರ ಹುಟ್ಟಿದ ರೀತಿಯನ್ನೇ ನೀನು ಪ್ರಶ್ನೆ ಮಾಡಿ ತಂದೆಗೆ ಹುಟ್ಟಿದವರಲ್ಲ ಅಂತ ಇವರ ಬಗ್ಗೆ ನೀನು ಅತ್ಯಂತ ಕೀಳಾದ ಮಾತುಗಳನ್ನ ಆಡಿದ್ದಿ. ನೀನು ಪಾಂಡುವಿಗೆ ನೇರವಾಗಿ ಶಾಪದ ದೋಷ ಇದ್ದದ್ರಿಂದ ಮಕ್ಕಳನ್ನು ಪಡಿಲಿಕ್ಕಾಗಲ್ಲ ಅಂತ ಗೊತ್ತಾಗಿತ್ತು. ಹಾಗಾಗಿ ಅವನಂತೂ ಪಡೆದದ್ದಲ್ಲ ಅಂದಲ್ಲಿ ನೀವು ತಂದೆಗೆ ಹುಟ್ಟಿದವರಲ್ಲ ಅಂತ ಹೀಗೆ ಅವರ ಜನ್ಮದಿಂದ ಹಿಡಿದು ನೀನು ದ್ವೇಷವನ್ನ ಮಾಡಿದವ. ಅವರು ಯಾವತ್ತೂ ಕೂಡ ಎಲ್ಲರಿಗೂ ಪ್ರಿಯವಾಗುವಂತೆ ವರ್ತಿಸುವವರು, ಮತ್ತೆ ತಮ್ಮನ್ನು ಪ್ರೀತಿಸುವವರಿಗೆ ಅವರ ಬೆನ್ನ ಹಿಂದೆ ಬೀಳುವವರು. ನಿನಗೆ ಒಡ ಹುಟ್ಟಿದವರಪ್ಪ ಅವರು ಭ್ರಾತೃಗಳು, ನಿನಗೆ ಶತ್ರುಗಳಲ್ಲ ಅವರು. ಆದ್ರೆ ನೀನು ಅವರನ್ನ ಶತ್ರುಗಳಂತೆಯೇ ಲೆಕ್ಕ ಹಾಕಿದ್ದಿ. ಹಾಗೆ ಪರಿಗಣಿಸಿ ಅವರ ಗುಣಗಳನ್ನ ಎಂದೂ ಕೂಡ ನೀನು
ಧರ್ಮೇ ಸ್ಥಿತಾಃ ಪಾಂಡವೇಯಾಃ ಕಸ್ತಾನ್ ಕಿಂ ವಕ್ತುಮರ್ಹತಿ ಅಕಸ್ಮಾಚ್ಚೈವ ಪಾರ್ಥಾನಾಂ ದ್ವೇಷಣಂ ನೋಪಪದ್ಯತೆ. ಏನಾದ್ರೂ ಸಕಾರಣವಾದ ಕೋಪ ದ್ವೇಷಗಳಿದ್ದಿದ್ರೆ ಆವಾಗ ಏನೋ ಆಗಿದೆ ಅವರಿಬ್ಬರ ನಡುವೆ, ನಮ್ಗೆ ಒಪ್ಪಿಗೆ ಆಗಿದೆ ಅಂದ ತಕ್ಷಣ ಎಲ್ರಿಗೂ ಒಪ್ಪಿಗೆ ಆಗ್ಬೇಕಾ ಅಂತ ಕೆಲವೊಂದು ಪ್ರಶ್ನೆ ಬರುತ್ತೆ. ಹಾಗೂ ಇದೆ, ಅವ್ರು ಯಾರಿಗೋ ಇಬ್ಬರಿಗೆ ದ್ವೇಷ ಇದೆ ಅಂದ ಮಾತ್ರಕ್ಕೆ ಇವ್ನು ನನ್ನವನು ಅಂದದಕ್ಕೆ ಅವ್ನು ದ್ವೇಷಿಸಿದ ನಾನೇ ದ್ವೇಷಿಸ್ಬೇಕು ಅಂತ ನಿಯಮ ಇಲ್ಲ. ಮುಖ್ಯ ತತ್ವದ ಕಡೆಗೆ ಇರುವ ದ್ವೇಷ ಹೌದಾದ್ರೆ ಆವಾಗ ಹೌದು ಅವ್ನು ದೇವರನ್ನೇ ದೂರ ಇಡ್ತಾನೆ ಅಂತಂದ್ರೆ ನಾವು ಅವ್ರ ಹತ್ರ ಇರೋದು ಬಹಳ ಕಷ್ಟದ್ದೇ ಕೆಲಸ. ಯಾಕಂದ್ರೆ ನಮಗೂ ದೇವ್ರು ನಾಳೆ ದೂರ ಆಗುವ ಪರಿಸ್ಥಿತಿ ತಂದಿಡ್ತಾನೆ. ಆದ್ರೆ ಇಲ್ಲಿ ಏನು ಹಾಗಲ್ಲ. ಆ ಪಾಂಡವೇಯಾಹ ಧರ್ಮೇ ಸ್ಥಿತಾಹ ಕಸ್ತಾನ್ ಕಿನ್ ವಕ್ತುಮರ್ಹತಿ. ಯಾರವರ ಬಗ್ಗೆ ಪಾಂಡವರು ಸರಿ ಇಲ್ಲ ಅಂತ ಹೇಳಿದವರನ್ನು ತೋರಿಸು. ನಿನ್ನ ಪಟಾಲಂ ಬಿಟ್ಟು ಮೂರನೇವರನ್ನ ತೋರಿಸು. ಒಬ್ಬರನ್ನ ಪಾಂಡವರು ಏನೂ ಯೋಗ್ಯತೆ ಇಲ್ಲದವರು, ಅವರಿಗೆ ಯಾವುದೇ ರೀತಿಯಾದ ಸದ್ಗುಣಗಳಿಲ್ಲ, ಅವರಿಗೆ ರಾಜನಾಗ್ಬೇಕಾದ ಯಾವ ಅರ್ಹತೆಯನ್ನು ಕೂಡ ಅವರು ಪಡೆದಿಲ್ಲ. ಯಾರಾದ್ರೂ ಒಬ್ರಿದ್ದವರನ್ನ ತೋರಿಸು. ಯಸ್ತಾನ್ ದ್ವೇಷ್ಟಿ ಸಮಾಂ ದ್ವೇಷ್ಟಿ ಯಸ್ತಾನ್ ಅನುಸಮಾನನು ಐಕಾತ್ಮ್ಯಂ ಮಾಂ ಗತಂ ವಿದ್ಧಿ ಪಾಂಡವೈರ್ಧರ್ಮಚಾರಿಧಿ. ಯಾರು ಪಾಂಡವರನ್ನ ದ್ವೇಷಿಸುತ್ತಾರೋ ಸಮಾಂ ದ್ವೇಷ್ಟಿ, ಅವ್ರು ನನ್ನ ದ್ವೇಷಿಸ್ತಾನೆ ಅಂತ ಅರ್ಥ. ಯಾರು ತಾನ್ ಪಾಂಡವರ ಸಾದ್ಗುಣ್ಯವನ್ನ ಅನುಸರಿಸಿಕೊಂಡು ಅವರು ತುಂಬಾ ಒಳ್ಳೆಯ ಸಂಗತಿಗಳನ್ನು ಹೇಳ್ತಾರೆ, ಅವರ ಜೊತೆಗೆ ನಾವಿರ್ತೇವೆ ಅಂತ ಅವರ ಸಂಘವನ್ನು ಯಾರು ಬಯಸ್ತಾರೋ ಸಮಾನನು, ನಾನು ಅವರನ್ನು ಅನುಸರಿಸಿಕೊಂಡು ಹೋಗ್ತೇನೆ, ಅವರನ್ನ ನಾನು ಬೆಂಬಲಿಸ್ತೇನೆ. ಯಾಕೆಂದ್ರೆ ಐಕಾತ್ಮ್ಯಂ ಮಾಂ ಗತಂ ವಿದ್ಧಿ, ಅವರಲ್ಲಿ ನಾನು ಹೊಂದಿ ಬಿಟ್ಟಿದ್ದೇನೆ, ಅವರ ಜೊತೆಗೆ ನಾನು ಸೇರ್ಕೊಂಡು ಬಿಟ್ಟಿದ್ದೇನೆ. ಪಾಂಡವೈಹಿ ಧರ್ಮಚಾರಿಭಿ, ನಾನು ಧರ್ಮಚಾರಿಗಳಾದ ಪಾಂಡವರ ಜೊತೆಗೆ ಒಂದಾಗಿ ಬಿಟ್ಟಿದ್ದೇನೆ. ಯಾಕೆಂದ್ರೆ ಅವರಲ್ಲಿರುವಂತಹ ಎಲ್ಲ ಸದ್ಗುಣಗಳು ಕೂಡ ನನಗೆ ಅನುಕರಣೀಯವಾದದ್ದು, ಅವರನ್ನು ಅನುಸರಿಸುವವರಿಗೂ ಅದು ಆದರಣೀಯವಾದದ್ದು ಅನ್ನೋದನ್ನ ನಾನು ಯಾವತ್ತೂ ಗಮನಿಸ್ತೇನೆ. ಕಾಮಕ್ರೋಧಾನುವರ್ತೀಹಿ ಯೋ ಮೋಹಾತ್ ವಿರುರುತ್ಸತಿ ಗುಣವಂತಂಚ ಯೋ ದ್ವೇಷ್ಟಿ ತಮಾಹು ಪುರುಷಾಧಮಂ. ಬಯಕೆಗಳಿಗೆ ಕೋಪಗಳಿಗೆ ಒಳಗಾದವನು ಮೋಹದಿಂದಾಗಿ ವಿರುರುತ್ಸತಿ, ಕಾರಣ ಇಲ್ಲದ ವಿರೋಧವನ್ನ ವ್ಯಕ್ತಪಡಿಸ್ತಾನೆ ಅಂತಂದಾಗ ಅದರಲ್ಲೂ ಗುಣವಂತನನ್ನ ಯೋ ದ್ವೇಷ್ಟಿ ತಮಾಹು ಪುರುಷಾಧಮಂ. ಗುಣವಂತನನ್ನು ಯಾರು ದ್ವೇಷಿಸ್ತಾನೋ, ಗುಣೀ ಗುಣಾನ್ವೇತ್ತಿ, ಗುಣ ಉಳ್ಳವನ ಮಾತ್ರ ಇನ್ನೊಬ್ಬರ ಗುಣವನ್ನು ಗ್ರಹಿಸ್ಲಿಕ್ಕೆ ಸಾಧ್ಯ. ಗುಣಿಯಾಗಿ ಇನ್ನೊಬ್ಬರಲ್ಲಿ ಗುಣವನ್ನ ಕಾಣದವನಾದ್ರೆ ಅವನು ದೋಷಿಯೇ. ಒಳ್ಳೆ ಗುಣ ಇದೆ ಆದ್ರೆ ಬೇರೆಯವರ ಒಳ್ಳೆ ಗುಣವನ್ನು ಗ್ರಹಿಸುವ ಶಕ್ತಿ ಅವನಲ್ಲಿ ಇಲ್ಲ ಅಂದ್ರೆ ಅವನು ದೋಷಿಯೇ ಆಗಿ ಉಳಿತಾನೆ. ಒಂಚೂರು ಆಫ್ ಮಾಡಿ.